ಈ ಕೊಲೊರೆಕ್ಟಲ್ ಕ್ಯಾನ್ಸರ್ನ ಗುಣಲಕ್ಷಣಗಳೇನು ಅಂತ ಹೋದರೆ, ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಆಫ್ ಕೊಲೊರೆಕ್ಟಲ್ ಕ್ಯಾನ್ಸರ್ ಈಸ್ ನೋ ಸಿಂಪ್ಟಮ್. ಅಂದರೆ ಅರ್ಲಿ ಸ್ಟೇಜಲ್ಲಿ ಅದರದ್ದು ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು 45 ಇಯರ್ಸ್ ಆದವರಿಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಯಾರಿಗಾದರೂ ಕೊಲಾನೋರೆಕ್ಟಲ್ ಕ್ಯಾನ್ಸರ್ ಇತ್ತು ಅಂತಂದರೆ ನಾವು ಅವರಿಗೆ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತ ಅಡ್ವೈಸ್ ಮಾಡ್ತೀವಿ. ಕೊಲೊನೋಸ್ಕೋಪಿ ಸ್ಕ್ರೀನಿಂಗ್ ಮಾಡಿದಾಗ ನಾವು ಅದರಲ್ಲಿ ಕ್ಯಾನ್ಸರ್ ಏನಾದರೂ ಅರ್ಲಿ ಸ್ಟೇಜಲ್ಲಿತ್ತು ಅಥವಾ ಪಾಲಿಪ್ ಸ್ಟೇಜಲ್ಲಿತ್ತು ಅಂದರೆ ಅದನ್ನು ತೆಗೆದ್ಬಿಟ್ಟು ಟೆಸ್ಟಿಗೆ ಕಳಿಸ್ಬಿಟ್ಟು ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡ್ಬೋದು. ಅದೇ ಸ್ವಲ್ಪ ಅಡ್ವಾನ್ಸ್ ಆಗ್ತಾ ಹೋಯ್ತು ಅಂದರೆ ಮೋಷನಲ್ಲಿ ಬ್ಲಡ್ ಬರೋದು, ಮೋಷನ್ ಬ್ಲ್ಯಾಕ್ ಆಗಿ ಬರೋದು, ಮೋಷನ್ ಲೋಳೆ ಥರ ಹೋಗೋದು, ಮೋಷನ್ ಅಬ್ನಾರ್ಮಲಿಟಿ ಅಂದರೆ ಟೈಟ್ ಆಗೋದು, ಅಥವಾ ಮೋಷನ್ ಒಂದು ವಾರ ಟೈಟ್ ಇರುತ್ತೆ, ಒಂದು ವಾರ ಬೇದಿ ಇರುತ್ತೆ, ಈ ಥರ ಆಗೋದು. ಮತ್ತು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಯಿತು ಅಂದರೆ ಹೊಟ್ಟೆ ನೋವು ಬರೋದು, ಅಥವಾ ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸುದೇವೆ ಥರ ಆಗೋದು, ಜಾಂಡೀಸ್ ಆಗೋದು, ಹೊಟ್ಟೆಲಿ ನೀರು ತುಂಬ್ಕೊಳೋದು. ಇವೆಲ್ಲ ಕೊಲೊರೆಕ್ಟಲ್ ಕ್ಯಾನ್ಸರ್ನ ಅಡ್ವಾನ್ಸ್ ಸ್ಟೇಜಲ್ಲಿ ಬರುವಂಥದ್ದು. ಯಾವುದೇ ಒಂದು ಮೋಷನ್ನ ನಿಮಗೆ ರೆಗ್ಯುಲರ್ ಪೀರಿಯಡು ಅಂದರೆ ಸ್ವಲ್ಪ ಅತಿ ಬೇಗ ಸರಿ ಆಗಲಿಲ್ಲ ಅಂದರೆ ಅದು ಕೊಲೊನ್ ಮತ್ತು ರೆಕ್ಟಲ್ ಕ್ಯಾನ್ಸರ್ನ ಗುಣಲಕ್ಷಣಗಳಾಗಿರುತ್ತೆ. ದಯವಿಟ್ಟು ಅದನ್ನು ಇಗ್ನೋರ್ ಮಾಡಲಿಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೊ ಮಚ್.